ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ 1 ಕೊರಿಂಥದವರಿಗೆ 1ನೇ ಅಧ್ಯಾಯ ಅದರ 26ನೇ ವಚನ. ಈ ವಚನ ಹೀಗೇಳುತ್ತೆ: ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ಅದೇ ನಾವು ಮುಂದುವರೆದು ನೋಡೋದಾದರೆ 27ನೇ ವಚನ: ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯವನ್ನು ನೋಡುವಾಗ ನಮಗೆ ಯಾವುದೇ ಒಂದು ಲೌಕಿಕ ರೀತಿಯಾದ ಜ್ಞಾನ ಇಲ್ಲದೇ ಇದ್ದರೂ, ಲೌಕಿಕ ರೀತಿಯಾದಂಥ ಯಾವುದೇ ಒಂದು ತಿಳುವಳಿಕೆ ಇಲ್ಲದೇ ಇದ್ದರೂ, ದೇವರು ನಮ್ಮನ್ನು ಅಂಥವರ ಮುಂದೆ ಆತನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯ. ನೋಡ್ರಿ, ನಮ್ಮ ಜ್ಞಾನ ನೋಡುವುದಾದರೆ, ನಮ್ಮ ಬುದ್ಧಿ ನೋಡುವುದಾದರೆ, ನಮ್ಮ ತಿಳುವಳಿಕೆ ನೋಡುವುದಾದರೆ, ಕೆಲವೊಂದು ಸಾರಿ ನಾವೇ ಅಯ್ಯೋ ನಮಗೆ ಅನೇಕ ವಿಚಾರಗಳಲ್ಲಿ ಜ್ಞಾನ ಇಲ್ಲವಲ್ಲ ಎಂಬುದಾಗಿ ನಾವು ನೆನೆಸ್ತೇವೆ. ಆದರೆ ಕೆಲವೊಂದು ಸಾರಿ ನಾವು ನೋಡುವಾಗ ನನ್ನಂಥ ಅಜ್ಞಾನಗಳನ್ನು, ನನ್ನಂಥ ಒಬ್ಬ ಅಜ್ಞಾನನನ್ನು ದೇವರು ಹೇಗೆ ಕರೆದನು ಎಂಬುದಾಗಿ ಆಶ್ಚರ್ಯಕ್ಕೆ ನಾವು ಒಳಗಾಗ್ತೇವೆ ಅಲ್ವಾ ಪ್ರಿಯರೇ? ಯಾಕಂದರೆ ನಾವು ಯಾವುದೇ ಒಂದು ಗಣನೆಗೆ ಬಾರದವರು, ಯಾವುದೇ ಒಂದು ಯೋಗ್ಯತೆ ಇಲ್ಲದೆ ಇರುವಂಥವ್ರು. ಕೆಲವೊಂದು ಸಾರಿ ಮನುಷ್ಯರು ಸಹ ನಮ್ಮ ತಿಳುವಳಿಕೆಯನ್ನು ನೋಡಿ, ನಮ್ಮ ಜ್ಞಾನವನ್ನು ನೋಡಿ, ನಾವು ಮಾತನಾಡುವಂಥ ಮಾತುಗಳನ್ನು ನೋಡಿ ಅವರು ಸಹ ಇವರಿಗೆ ಯಾವುದೇ ಒಂದು ಲೋಕದ ಜ್ಞಾನ ಇಲ್ಲ, ಇವರಿಗೆ ಸರಿಯಾಗಿ ಮಾತನಾಡಲು ಸಹ ಇವರಿಗೆ ಗೊತ್ತಿಲ್ಲ, ಮಾತನಾಡಲು ಸಹ ಇವರಿಗೆ ಬರುವುದಿಲ್ಲ, ಸರಿಯಾಗಿ ಉತ್ತರ ಹೇಳಲು ಬರುವುದಿಲ್ಲ, ಇವರನ್ನು ನಾವು ಮಾತುಗಳಿಂದಲೇ ನಾವು ಸೋಲಿಸಬಹುದು ಎಂಬುದಾಗಿ ಅನೇಕ ಸಾರಿ ಮಾತನಾಡ್ತಾರೆ ಅಲ್ವಾ ಪ್ರಿಯರೇ? ಆದರೆ ತಂದೆಯಾದ ಯೇಸು ಸ್ವಾಮಿ ನಮ್ಮನ್ನು ಅಂಥವರ ಮುಂದೆ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆತನು ಕರೆದಿದ್ದಾನೆ. ನಾವು ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮನುಷ್ಯರು ನಮ್ಮನ್ನು ಅಗಲಿದರು, ಮನುಷ್ಯರು ನಮ್ಮನ್ನು ದೂಷಿಸಿದರು, ಮನುಷ್ಯರ ದೃಷ್ಟಿಯಲ್ಲಿ ನಾವು ಜ್ಞಾನವಿಲ್ಲದವರಾಗಿದ್ದರೂ ಸಹ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರಾಗಿದ್ದೇವೆ, ದೇವರ ದೃಷ್ಟಿಯಲ್ಲಿ ನಾವು ಪ್ರಿಯರಾಗಿದ್ದೇವೆ. ಹಾಲೆಲೂಯ. ನಮ್ಮ ಬಲಹೀನತೆ ಸಂದರ್ಭಗಳಲ್ಲಿಯೂ ಆತನು ಬಲವಂತರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಆತನು ಬಲಹೀನರಾದಂಥ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಸೊ ಈ ದಿನದಲ್ಲಿ ನೀವೇನಾದರೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಲೋಕದ ಜನರಿಗೆ ಅಸಡ್ಡೆಯಾಗಿ ನೀವು ಇರ್ಬೋದು, ಲೋಕದ ಜನರ ದೃಷ್ಟಿಯಲ್ಲಿ ಏನೂ ಇಲ್ಲ ಎಂಬುದಾಗಿ ನೀವು ಇರ್ಬೋದು. ಆದರೆ ದೇವರು ನಿಮ್ಮನ್ನು ಕರೆದಿರುವುದನ್ನು ಎಂದಿಗೂ ನೀವು ಮರೆಯಬಾರದು. ದೇವರನ್ನು ಆತುಕೊಳ್ಳ್ರಿ, ದೇವರು ಖಂಡಿತವಾಗಿ ನಿಮ್ಮನ್ನು ಮೇಲೆ ತರುತ್ತಾನೆ. ಅಂಥ ಜನರ ಮಧ್ಯದಲ್ಲಿ ನಿಮ್ಮನ್ನು ಉನ್ನತಿಗೆ ತಂದು, ಮೇಲ್ಮೆಯಾಗಿ ತಂದು, ಜನರೆಲ್ಲರೂ ನಿಮ್ಮನ್ನು ಯಾರೆಲ್ಲ ಜ್ಞಾನ ಇಲ್ಲ, ಇವನಿಗೆ ಜ್ಞಾನ ಮಾತನಾಡುವಂಥ ಜ್ಞಾನ ಇಲ್ಲ ಎಂಬುದಾಗಿ ಯಾರೆಲ್ಲ ನಿಮ್ಮ ಒಟ್ಟಿಗೆ ಮಾತನಾಡಿದರು ಅಂಥವರ ಮಧ್ಯದಲ್ಲಿ ಆತನು ನಿಮ್ಮನ್ನು ಉನ್ನತಿಗೆ, ಒಂದು ಪ್ರಭಾವಕ್ಕೆ, ಒಂದು ಗ್ಲೋರಿಗೆ, ಮಹಿಮೆಗೆ ಆತನು ನಿಮ್ಮನ್ನು ತರುವಾತನಾಗಿದ್ದಾನೆ. ಹಾಲೆಲೂಯ. ಸೊ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುವವರು, ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದರೆ ಆತನ ಬಳಿ ಪ್ರಾರ್ಥನೆ ಮಾಡಿರಿ. ಆತನು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ನಮ್ಮನ್ನು ಇಂಥ ಒಂದು ಪದವಿಗೆ ನಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವೆಂದಿಗೂ ನಾವು ಅಸಡ್ಡೆ ಆದವರಲ್ಲ. ಲೋಕದ ದೃಷ್ಟಿಗೆ ಅಸಡ್ಡೆ ಆದರೂ ದೇವರ ದೃಷ್ಟಿಯಲ್ಲಿ ನಾವು ಅಸಡ್ಡೆ ಆದವರಲ್ಲ, ಬಲಹೀನರಲ್ಲ, ಕುಲೀನರಲ್ಲ, ನಾವು ಜ್ಞಾನಹೀನರಲ್ಲ. ದೇವರ ದೃಷ್ಟಿಯಲ್ಲಿ ನಾವು ಒಂದು ಒಳ್ಳೆಯ ಸ್ಥಾನವನ್ನು ಹೊಂದಿರುವಂಥವ್ರು ನಾವು ಆಗಿದ್ದೇವೆ. ಹಾಲೆಲೂಯ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಮಹಿಮೆಯಾಗಲಿ ಸ್ವಾಮಿ. ಹೌದು ನನ್ನ ತಂದೆಯಾದ ದೇವರೇ, ಲೋಕದವರ ದೃಷ್ಟಿಗೆ ನಾವು ಏನೂ ಇಲ್ಲದವರಾಗಿದ್ದರು, ಗಣನೆಗೆ ಬಾರದವರಾಗಿದ್ದರು, ಬಲಹೀನರಾಗಿದ್ದರು, ಕುಲೀನರಾಗಿದ್ದರು, ಅಸಡ್ಡೆ ಆದವರಾಗಿದ್ದರು ಅಪ್ಪ ದೇವರೇ, ನಿನ್ನ ದೃಷ್ಟಿಗೆ ಅಪ್ಪ ದೇವರೇ ಅಂಥವರ ಮುಂದೆ ನೀವು ನಮ್ಮನ್ನು ಕರೆದಿದ್ದೀರಪ್ಪ. ಅಂಥವರ ದೃಷ್ಟಿಯ ಮುಂದೆ ನಮ್ಮನ್ನು ದೇವರೇ ಉನ್ನತಿಗೆ ತರುವಂಥ ಒಂದು ಕೃಪೆ ನೀವು ನಮ್ಮ ಮೇಲೆ ಸುರಿಸಿದ್ದೀರಪ್ಪ. ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಯಾರೆಲ್ಲ ಮಕ್ಕಳು ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೋ ದೇವರೇ, ಅವರೆಲ್ಲರನ್ನ ನೆನಪು ಮಾಡಿಕೋ ಸ್ವಾಮಿ. ಅವರೆಲ್ಲರಿಗೂ ನೀನೇ ಆದರಣೆ ಆಗಿದ್ದು, ಸಂತೈಸುವಾತನಾಗಿದ್ದು ನಡೆಸು ದೇವರೇ. ಇಸಯ್ಯ, ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ,
ಆಮೇನ್. ಈ ಒಂದು ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಲಾರ್ಡ್.